ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ನೇಲ್ ನೋಡೇ ಗೊತ್ತಾಗಿರಬೇಕು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಮಕ್ಕಳು ಉಸಿರು ಕಟ್ಟಿ ಅಳೋದು ಕೆಲವೊಬ್ಬರಲ್ಲಿ ಅದು ಬಂದ್ಬಿಟ್ಟಿರುತ್ತೆ. ಒಂದು 5 ವರ್ಷ ತನಕ ಇಲ್ಲ 3 ವರ್ಷ ತನಕ ಆ ಮಕ್ಕಳು ಉಸಿರು ಕಟ್ಟಿ ಅಳ್ತಾರೆ. ಉಸಿರು ಕಟ್ಟಿ ಅಳೋದು ಅಂತ ಅಂದರೆ ಅವ್ರಿಗೆ ಪ್ರಜ್ಞೆನೇ ಇರಲ್ಲ, ದೇಹ ಎಲ್ಲ ಒಂದು ಕಲರು ಚೇಂಜ್ ಆಗಿಬಿಟ್ಟಿರುತ್ತೆ. ಆ ಥರ ಉಸಿರು ಕಟ್ಟಿ ಹೇಳ್ತಾರೆ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ 2ನೇ ಮಗಳು ಕೂಡ ತುಂಬಾ ಉಸಿರು ಕಟ್ಟಿ ಅಳೋಳು. ಅವಳು 5ನೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು ಉಸಿರು ಕಟ್ಟಿ ಅಳೋದಕ್ಕೆ. ಅವತ್ತೇ ನನಗೆ ಗೊತ್ತಾಗಿದ್ದು, ಮಕ್ಕಳು ಉಸಿರು ಕಟ್ಟಿದಾಗ ಅವ್ರಿಗೆ ಪ್ರಜ್ಞೆನೇ ಇರಲ್ಲ. ನಾವು ಅಂದ್ಕೊತೀವಿ ಓ ಮಗು ಸತ್ತೇ ಹೋಯ್ತೇನೋ ಅಂತ ಫೀಲ್ ಆಗ್ತಾ ಇರುತ್ತೆ. ಅಷ್ಟೂನು ಅವರು ಉಸಿರು ಕಟ್ಟಿ ಅತ್ತು ಕಲರೇ ತುಂಬ ಚೇಂಜ್ ಆಗಿರ್ತಾರೆ, ಕಣ್ಣೆಲ್ಲ ಮೇಲೆ ಬಿಟ್ಬಿಟ್ಟಿರ್ತಾರೆ. ಹಾಗೆ ಅವ್ರಿಗೆ ಏನೂ ಕೂಡ ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತಾರೆ. ಅಷ್ಟು ಇದರಲ್ಲಿ ಸ್ಟಾರ್ಟಿಂಗು ನನಗೂ ಏನೂ ಗೊತ್ತಾಗ್ತಾ ಇರಲಿಲ್ಲ, ತುಂಬಾ ಹತ್ಬಿಟ್ಟಿದ್ದೀನಿ. ಆ ಟೈಮಲ್ಲಂತೂ ನಾನು ತುಂಬಾ ಅಳ್ತಾ ಇದ್ದೆ ಕೂಡ. ನಾನು ತುಂಬ ಭಯ ಬಿದ್ದು ನಾನು ಅವಾಗೆಲ್ಲ ಬೆನ್ನಿಗೆಲ್ಲ ನಮ್ಮ ತಾಯಿ ನಮ್ಮ ಅಣ್ಣ ಎಲ್ಲ ಆ ಟೈಮಲ್ಲಿ ಬೆನ್ನಿಗೆಲ್ಲ ಹೊಡೆದು ಚೆನ್ನಾಗಿ ಇದು ಮಾಡಿ ಒಂಥರ ಇದು ಮಾಡೋರು. ನನಗೆ ಆ ಟೈಮಲ್ಲಿ ನನಗೆ ಫಸ್ಟು ಟೈಮು ಆ ಥರ ಮಕ್ಕಳನ್ನ ನೋಡಿದ್ದು ತುಂಬಾ ಭಯ ಅಂದರೆ ತುಂಬಾ ಜಾಸ್ತಿ ಹತ್ಬಿಟ್ಟಿದ್ದೆ. ಮಗುಗೇನೋ ಆಗೋಯ್ತು ಅನ್ನೋ ಇದರಲ್ಲೇ ಅಳ್ತಾ ಇದ್ದೆ ನಾನು. ಈ ಥರ ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ಗಳು ಇರ್ತವೆ. ಖಂಡಿತವಾಗ್ಲೂ ಇದನ್ನು ಎದುರುಕೊಂಡು ಕೂರೋ ಅಷ್ಟು ಅವಶ್ಯಕತೆ ಏನಿಲ್ಲ. ಯಾಕೆ ಅಂತ ಅಂದರೆ, ನನ್ನ ಮಗುನೂ ಸೇಮ್ ಪ್ರಾಬ್ಲಮ್ಮು. ಆಮೇಲೆ ನಮ್ಮ ಚಿಕ್ಕವನು ಕೂಡ, ನಮ್ಮ 3ನೇ ಮಗ ಪಾಪು ಕೂಡ ಅವನಿಗೂ ಸೇಮ್ ಹಂಗೆ ಆಗ್ತಾಯಿತ್ತು. ಅವನು ಬರ್ತಾ ಬರ್ತಾ ಆಮೇಲೆ ಅದು ಸ್ವಲ್ಪ ಚೇಂಜ್ ಆಯಿತು. ನೀವು ಮನೆಯಲ್ಲಿ ಸ್ವಲ್ಪ ಆದಷ್ಟು, ನಾನು ಒಂದು ಸ್ವಲ್ಪ ದಿವಸ ಬಿಟ್ಕೊಂಡು ಆಮೇಲೆ ಪಾಪುನ ಕರ್ಕೊಂಡೋಗಿದ್ವಿ. ನಮ್ಮ 2ನೇ ಮಗಳನ್ನ ಹಾಸ್ಪಿಟ್ಲಲ್ಲಿ ಮಕ್ಕಳು ಡಾಕ್ಟ್ರ್ ಹತ್ರ ಕರ್ಕೊಂಡೋದಾಗ ಅವರು ಹೇಳಿದ್ರು, 5 ವರ್ಷ ತನಕ ಈ ಥರ ಇರುತ್ತೆ, ಮಕ್ಕಳಿಗೆ ಪ್ರಾಬ್ಲಮ್ ಇರುತ್ತೆ. ಕೆಲವೊಬ್ಬರಲ್ಲಿ ಇರುತ್ತೆ, ಕೆಲವೊಬ್ಬರಲ್ಲಿ ಇರಲ್ಲ. ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಜಾಸ್ತಿ ಎಲ್ಲ ಅಳ್ಸೋವಾಗ ಉಸಿರು ಕಟ್ಸೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ಹೇಳಿದ್ರು. ಅದು ಅಷ್ಟಾದಮೇಲೆ ನಾನು ಮಕ್ಕಳನ್ನ ಹುಷಾರಾಗಿ ನೋಡಿಕೊಂಡು ಒಂದು ಕೆಲಸ ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ, ಮಕ್ಕಳು ಮೇಯ್ನು ಅಂದ್ಬಿಟ್ಟು ನಾನು ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಂದೆ. ಆಮೇಲೆ 5 ವರ್ಷ ಆದಮೇಲೆ ಅವಳಿಗೆ ಆಟೋಮೆಟಿಕ್ಕಾಗಿ ಅದು ಸರೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಕೂಡ ಆಗಿತ್ತು. ಇಷ್ಟರಲ್ಲಿ ನಾನೇನು ಮಾಡಿದೆ ಅಂತ ಅಂದರೆ, ನಮ್ಮ ತಾಯಿ ಒಂದು ಸತಿ ಟ್ರಿಪ್ ಹೋಗಿದ್ರು. ಆ ಟ್ರಿಪ್ ಹೋದಾಗ ಸೂರ್ಯನಾರಾಯಣ ದೇವಸ್ಥಾನ ಅಂತ ನಿಮಗೆ ಗೊತ್ತಿರಬೇಕು, ಉಜಿರೆ ಹತ್ರ. ಯಾರಿಗೆಲ್ಲ ದೇವ್ರ ಮೇಲೆ ನಂಬಿಕೆ ಇದೆಯೋ ನನಗಂತೂ ಗೊತ್ತಿಲ್ಲ. ನಾನಂತೂ ಕೆಲವೊಂದು ವಿಚಾರದಲ್ಲಿ ದೇವ್ರನ್ನ ನಂಬ್ಕೊತೀನಿ. ಕೆಲವೊಂದು ವಿಚಾರನೂ ಮಕ್ಕಳು ವಿಚಾರದಲ್ಲಿ ಜಾಸ್ತಿನೇ ನಂಬಿಕೆ ಇದೆ. ಹಾಗೆ ನಾನು ವ್ರತ ಪೂಜೆ ಎಲ್ಲ ಮಾಡೋದ್ರಿಂದ ನನಗೆ ತುಂಬಾ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು. ಭಕ್ತಿ ಅಂತ ಅಂದರೆ ದೇವ್ರ ಮುಂದೆನೇ ಕೂತ್ಕೊಂಡು ಇಡೀ ದಿನ ಎಲ್ಲ ಕೇಳಿಕೊಂಡು ಆ ಥರ ಎಲ್ಲ ಮಾಡಲ್ಲ. ಪೂಜೆ ಮಾಡ್ತೀವಿ. ಆದಷ್ಟು ಏನು ದೇವ್ರಿಗೆ ಗೊತ್ತಿರುತ್ತೆ ನಾವು ಇದನ್ನು ಕೊಡಬೇಕು ಇದನ್ನು ಕೊಡಬಾರ್ದು ಅನ್ನೋದು. ದೇವರು ಕರೆಕ್ಟಾಗಿ ಇದನ್ನು ಕೊಟ್ಟಿರ್ತಾನೆ. ನಾವು ಅತಿಯಾಗಿ ದುರಾಸೆ ಪಟ್ಟು ಅದನ್ನು ಕೇಳೋದ್ರಿಂದ ಅದರಿಂದ ಏನೂ ಯೂಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ದುರಾಸೆ ಪಟ್ಟು ನಾನೇನು ಕೇಳೋಕ್ಕೋಗಲ್ಲ. ಈ ಸಣ್ಣ ಪುಟ್ಟ ಮಕ್ಕಳು ವಿಚಾರದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಒಂದೊಂದು ಸತಿ ಕೆಲವೊಂದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಾನು ಖಂಡಿತವಾಗ್ಲೂ ಕೇಳಿದ್ದೀನಿ. ಇದು ನೆರವೇರಿದೆ ಕೂಡ, ನನ್ನ ವಿಚಾರದಲ್ಲಿ ಕೂಡ ನೆರವೇರಿದೆ. ನೀವು ಹೋಗ್ರಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ನನ್ನ ಇದರಲ್ಲಿ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ನಮ್ಮ ತಾಯಿ ಹೋದಾಗ ಅದೇ ಟೈಮಲ್ಲಿ ನನ್ನ ಮಗಳು ಇನ್ನೊಂದು ಸತಿ ಉಸಿರು ಕಟ್ಕೊಂಡ್ಳು. ಸೇಮ್ ಅದೇ ಥರನೇ ಆಗಿ ಮನೆಯಲ್ಲಿ ಯಾರೂ ಇಲ್ಲದೇ ಇರೋ ಕಾರಣ, ಅಮ್ಮನೂ ನೋಡ್ಕೊಳ್ಳೋಕೆ ಅವತ್ತು ಇಲ್ಲದೇ ಇರೋ ಕಾರಣ ನಾನೇನು ಮಾಡಿದೆ, ತುಂಬಾ ಅಳ್ತಾ ಇದ್ದೆ. ಆವಾಗ ಫೋನ್ ಮಾಡಿದ್ರು ನಮ್ಮ ತಾಯಿ. ನಮ್ಮ ಮನೆಗೆ ಫೋನ್ ಮಾಡಿದಾಗ ನಾನು ಅಳ್ತಾ ಇದ್ದೆ. ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ನನಗೆ ರೀಸನ್ ಹೇಳಿದೆ. ನನ್ನ ಮಗಳು ಹಿಂಗೆ ಅಳ್ತಾ ಇದ್ದಾಳೆ, ಪಾಪು ಹಿಂಗೆ ಉಸಿರು ಕಟ್ಕೊಂಡು ಇದು ಮಾಡ್ಕೊಂಬಿಟ್ಟಿದ್ದಾಳೆ, ನಂಗೆ ಭಯ ಆಗ್ತೈತೆ ಅಂತ. ಅದಕ್ಕೆ ನಮ್ಮ ತಾಯಿ ಅವತ್ತು ಸೂರ್ಯನಾರಾಯಣ ದೇವಸ್ಥಾನದ ಹತ್ರ ಒಂದು ಬೋರ್ಡ್ ಹಾಕಿದ್ರಂತೆ. ಮಕ್ಕಳ ವಿಚಾರ, ಮನೆ ವಿಚಾರ,
ಈ ಥರ ಎಲ್ಲ ಬೋರ್ಡ್ ಹಾಕಿದ್ರಂತೆ. ನಮ್ಮ ತಾಯಿ ಏನು ಮಾಡಿದ್ರು, ಅಲ್ಲಿಂದನೇ ಒಂದು ಇದನ್ನು ಕಟ್ಕೋ, ಮೀಸಲು ಕಟ್ಕೋ, ಸೂರ್ಯನಾರಾಯಣಂಗೆ ಬರ್ತೀನಿ, ನನ್ನ ಮಗಳಿಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ, ನಾನು ಬರ್ತೀನಿ, ಬಂದು ಮಗು ತೂಕ ಏನಿದೆಯೋ ಅದನ್ನು ಅಕ್ಕಿನಾರು ಕೊಡ್ತೀನಿ, ಇಲ್ಲ ಬೆಲ್ಲನಾರು ಕೊಡ್ತೀನಿ ಅಂತ ಅನ್ಕೋ, ಅಲ್ಲಿಂದನೇ ಅರ್ಕೆ ಕಟ್ಕೋ, ನಾನು ಇಲ್ಲಿ ಕೇಳ್ಕೊಂಬರ್ತೀನಿ ಅಂತ ಅಂದರು. ನಾನು ಇನ್ನು ಮುಂದೆ ನನ್ನ ಪಾಪುಗೆ ಈ ಥರ ಎಲ್ಲ ತೊಂದರೆ ಆಗಬಾರ್ದು ಅಂತ ನಾನೇನು ಮಾಡಿದೆ, ಅಲ್ಲಿಂದನೇ ಕೂತಲ್ಲೇನೆ ಮಗುನ ತೊಡೆ ಮೇಲೆ ಹಾಕ್ಕೊಂಡು ನಾನೇನು ಮಾಡಿದೆ, ಮಗುನ ಎತ್ಕೊಂಡು ಹಂಗೇನೆ ಇನ್ನು ಮುಂದೆ ನನ್ನ ಮಗುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಮಗು ತೂಕ ಏನಿದೆಯೋ ನಾನು ಬೆಲ್ಲನ ತಂದು ಕೊಡ್ತೀನಿ ಅಂತ ಅಂದ್ಕೊಂಡೆ. ನನಗೆ ನಂಬಕ್ಕಾಗಲ್ಲ ಅಂತಂದರೆ, ಅವತ್ತು ಉಸಿರು ಕಟ್ತವಳು ನನ್ನ ಮಗಳು. ಇನ್ನು ಲೈಫಲ್ಲಿ ಅವಳು 5 ವರ್ಷ ತುಂಬಿತು, ಅಲ್ಲಿ ತಕ್ಕಲ್ಲೂ ನಾನು ಒಂದು ಸತಿಗೂ ಅವಳ ಉಸಿರು ಕಟ್ಟಿ ನಾನು ನೋಡಲೇ ಇಲ್ಲ. ಒಂದು ಮಿರಾಕಲ್ ಅಂತಲೇ ಅನಿಸ್ಬೋದು. ನಿಜವಾಗ್ಲೂ ನನಗೆ ತುಂಬಾ ನಂಬಿಕೆ ಇತ್ತು ಮಕ್ಕಳು ವಿಚಾರದಲ್ಲಿ. ದೇವರು ಏನಾದರೂ ಒಂದು ಮಿರಾಕಲ್ ನಡೆಸ್ತಾನೆ ಅಂತ ಗೊತ್ತಿತ್ತು. ಬಟ್ ಈ ಥರ ಇಷ್ಟೊಂದು ಬೇಗ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ, ಆವಾಗ ಹರಕೆ ಕಟ್ಕೊಂಡು ಮತ್ತೆ ಅವಳಿಗೆ ಉಸಿರು ಇದಾಕಿದ್ದಲ್ಲ, ಅದು ಆಮೇಲೆ ಮತ್ತೆ ಹೋಗಿ ನಾನು ಮತ್ತೆ ಆ ಥರ ಪ್ರಾಬ್ಲಮ್ ಅವಳಿಗೆ ಯಾವತ್ತೂ ಕಾಣಿಸ್ಲೇ ಇಲ್ಲ. ನಾನು ಹೋಗಿ ಅವಳ ಹರಕೆನ ತೀರಿಸ್ಬಿಟ್ಟು ಬಂದೆ. ಈ ವಿಚಾರನ ಕೆಲವು ಪೇರೆಂಟ್ಸ್ಗಳು ತುಂಬ ಭಯ ಬಿದ್ದಿರ್ತಾರೆ. ನನ್ನ ಹಾಗೆ ತುಂಬ ಜನ ಇರ್ತಾರೆ, ಮಗು ಉಸಿರು ಕಟ್ಟಿ ಯಾಕೆ ಉಸಿರು ಕಟ್ಟುತ್ತೆ, ಅದೆಲ್ಲ ಡಾಕ್ಟ್ರುಗಳಿಗೂ ಕೆಲವೊಂದು ರೀಸನ್ ಅವರು ಏನೂ ಹೇಳೋದಕ್ಕಾಗಲ್ಲ, ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಅವರು ಕೂಡ ರೀಸನ್ ಹೇಳಲ್ಲ. ತುಂಬ ಜಾಸ್ತಿ ಎತ್ತಾಗ ಮಗು ಅನ್ಕಾನ್ಷಿಯಸ್ ಆಗುತ್ತೆ. ನಾವೇ ಒಂದೊಂದು ಸತಿ ತುಂಬ ಏನಾದ್ರು ಸ್ಟ್ರೆಸ್ ಆಯಿತು ಅಂತ ಅಂದರೆ ನಮಗೂ ಕೂಡ ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ. ಹಾಗೆ ನಮಗೂ ಕೂಡ ಈ ಥರ ಎಲ್ಲ ಪ್ರಾಬ್ಲಮ್ಗಳು, ಪ್ರಜ್ಞೆ ತಪ್ಪೋ ಚಾನ್ಸಸ್ ಎಲ್ಲ ಇರುತ್ತಲ್ಲ, ಅದೇ ರೀತಿ ಮಕ್ಳಿಗೂ ಅದೇ ರೀತಿ ಆಗುತ್ತೆ. ಏನೋ ಮಾಡ್ತಾ ಇದ್ದಾರೆ ನಮಗೆ ಅನ್ನೋ ಭಯಕ್ಕೆ ಅವರು ಈ ಥರ ಒತ್ತಡದಿಂದ ಅವ್ರಿಗೆ ಮಕ್ಕಳ ಮೇಲೆ ಒಂಥರ ಆಗಿ ಮಕ್ಕಳು ಅನ್ಕಾನ್ಷಿಯಸ್ ಆಗ್ತಾರೆ. ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ್ದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.